ಛೋಟಾ ಮುಂಬೈ ಹುಬ್ಬಳ್ಳಿಯ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ. ರೇಡ್ ವೇಳೆ ಬಚ್ಚಿಟ್ಟುಕೊಳ್ಳಲು ಸೀಕ್ರೆಟ್ ಕಿಂಡಿಗಳನ್ನು ಕೊರೆದಿದ್ರು. ಬಾತ್ರೂಮ್ ಅಲ್ಲಿತ್ತು ಹಂದಿ ಗೂಡಿನಂತಹ ರಹಸ್ಯ ಕಿಂಡಿಗಳು. ಹುಬ್ಬಳ್ಳಿಯ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ. ರೇಡ್ ವೇಳೆ ಬಚ್ಚಿಟ್ಟುಕೊಳ್ಳೋದಕ್ಕೆ ಸೀಕ್ರೆಟ್ ಕಿಂಡಿಯನ್ನ ಕೊರೆದಿದ್ರಂತೆ. ಬಾತ್ರೂಮ್ ಅಲ್ಲಿತ್ತು ಹಂದಿ ಗೂಡಿನಂತಹ ರಹಸ್ಯ ಕಿಂಡಿಗಳು. ಹೊಸೂರು ವೃತ್ತದ ಪಾರಿಜಾತ ಲಾಡ್ಜ್ ಮೇಲೆ ರೇಡು. ಹುಬ್ಬಳ್ಳಿಯಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಆ ಕಾರ್ಯಾಚರಣೆಯ ಸಂದರ್ಭ ಒಂದಷ್ಟು ಮಹಿಳೆಯರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಆ ರಹಸ್ಯ ಕಿಂಡಿ ನೋಡಿ ಹೌಹಾರಿದ ಸಿಸಿಬಿ ಪೊಲೀಸರು. ಆ ಕಿಂಡಿಲ್ ಸರಿಯಾಗಿ ಅದೇ ಕೂತ್ಕೊಳ್ಳಲ್ಲ, ಅರ್ಥಾತ್ ಕುಂಡಿ ಕೂತ್ಕೊಳ್ಳಲ್ಲ, ಅಷ್ಟು ಕಿರಿದಾದ ಕಿಂಡಿಯಲ್ಲಿ ಹೆಂಗಿವ್ರನ್ನ ಕೂರಿಸ್ತಾ ಇದ್ರು ಎನ್ನುವಂತಹ ದಂಧೆ ನಡೆಸುತ್ತಿದ್ದ 7 ಮಂದಿ ಪುರುಷರನ್ನ ಅರೆಸ್ಟ್ ಮಾಡಲಾಗಿದೆ. ಹುಬ್ಬಳ್ಳಿಯ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ಅವ್ಯಾಹತವಾಗಿ ನಡೀತಾ ಇದೆ ಎನ್ನುವಂತಹ ಅತ್ಯಂತ ಗುಮಾನಿ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೆಲ್ಲ ವೇಶ್ಯಾವಾಟಿಕೆಯಲ್ಲಿ ಪಾತ್ರಧಾರಿಗಳು. ಸೊ ಬಾತ್ರೂಮ್ನಲ್ಲಿ ಕೊರೆದಿರ್ತಕ್ಕಂತಹ ಕಿಂಡಿ ನೋಡಿ. ಕೊರೆದಿರೋ ಮೇಸ್ತ್ರಿ ಕೊಡಬೇಕು ಅವಾರ್ಡು. ಎಲ್ಲಿ ರಹಸ್ಯವಾಗಿ ಬಚ್ಚಿಟ್ಟುಕೊಳ್ಳಬಹುದು, ಪೊಲೀಸರು ರೇಡ್ ಮಾಡಿದಾಗ ಯಾವ ಸ್ಥಳಕ್ಕೆ ಹೋಗಲು ಅಸಾಧ್ಯವೋ ಅಂತಹ ಸ್ಥಳವನ್ನು ರೇಖಿ ಮಾಡಿ ಗುರುತಿಸಿ ಅಲ್ಲೊಂದು ಕಿಂಡಿ ತೋಡಿ ಬರುವವರು ಇದು ಶೌಚಾಲಯ ಅಂಥೇಳಿ ವಾಪಸ್ ಹೋಗಬೇಕು. ಆ ಲೆವೆಲಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಕಿಂಡಿ ಅದು. ಆಗಮನವೂ ಅಲ್ಲೇ, ಎಕ್ಸಿಟೂ ಅಲ್ಲೇ. ರೇಡ್ ಆದಾಗ ನೋಡಿ, ವೇಶ್ಯಾವಾಟಿಕೆಯಲ್ಲಿ ತೊಡಗಿಕೊಂಡಿದ್ದ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ರೆ ಅರ್ಧಕ್ಕೆ ಕಾಮಗಾರಿನ ನಿಲ್ಲಿಸಿ ಅವಿತು ಕೂತುಕೊಳ್ಳಬಹುದಾದ ಕಿಂಡಿ ತೋಡಿ ತಗಲಾಕೊಂಡಿದ್ದಾರೆ. ಈಗ ಆ ಕೇಸ್ ಸಂಬಂಧ 7 ಪುರುಷರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸಿಸಿಬಿ ಪೊಲೀಸರು ಶಶಿಕುಮಾರ್ ಸಾಹೇಬ್ರನ್ನ ಗಮನಿಸ್ತಾ ಇದ್ದಾರೆ ದೃಶ್ಯದಲ್ಲಿ. ಸೊ ಅವರ ಒಂದು ನಿರ್ದೇಶನದಂತೆ ಸಿಸಿಬಿ ಪೊಲೀಸರಿಗೆ ಖಚಿತವಾದಂತಹ ಮಾಹಿತಿ ಸಿಕ್ಕಿರುತ್ತೆ. ಕಮಿಷನರ್ ಅನ್ನೋ ಕಾರಣಕ್ಕೋಸ್ಕರ ಕಮಿಷನರ್ಗೆ ಮಾಹಿತಿ ಕೊಟ್ಟು ಅವರು ರೇಡ್ ಮಾಡಿಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅದರಲ್ಲಿ ಏನೇನಿದೆ ನೋಡಿ, ಬಕೆಟ್ಗಳನ್ನ ಇಡಲಾಗಿದೆ, ಒಂದಷ್ಟು ನೀರಿನ ಬಾಟ್ಲು ಕಾಣ್ತಾ ಇದೆ. ಸೊ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ದೃಶ್ಯದಲ್ಲಿ ಸೆರೆ ಸಿಕ್ಕಂತಹ ವಿಚಾರಗಳಿದು. ಸೊ ಆ ಕಿಂಡಿಯಲ್ಲಿ ಎಷ್ಟು ಜನ ಕೂತ್ಕೊಳ್ಬಹುದು ಎನ್ನುವಂತಹ ಎಲ್ಲವೂ ಇರುತ್ತೆ. ಈಗ FIR ದಾಖಲು ಮಾಡಬೇಕಾದ್ರೆ ಅದರಲ್ಲಿ ಇಂಚಿಂಚು ಕೂಡ ಅಲ್ಲವರು ಉಲ್ಲೇಖ ಮಾಡ್ತಾರೆ. ಸೊ ಬಂದವರು ಇದು ಟಾಯ್ಲೆಟ್ ಅನ್ಕೊಂಡು ವಾಪಸ್ ಹೋಗಬೇಕು. ಟಾಯ್ಲೆಟ್ ಅನ್ನೋ ಕಾರಣಕ್ಕೆ ಪೊಲೀಸರು ವಾಪಸ್ ಹೋಗಬೇಕು ಅನ್ನೋ ಕಾರಣಕ್ಕೆ ಆ ಟಾಯ್ಲೆಟ್ ಪಕ್ಕದಲ್ಲೇ ಒಂದು ಕಿಂಡಿ ತೋಡ್ಲಾಗಿದೆ. ಕೇಳಿದ್ರೆ ವೆಂಟಿಲೇಟ್ರು ಅದು ಇದು ಅಂತ ಹೇಳ್ಬೋದು. ಅಲ್ಲಿ ವೇಶ್ಯಾವಾಟಿಕೆ ನಡೀತಿತ್ತು ಅನ್ನೋದಕ್ಕೆ ಅಲ್ಲಿದ್ದಂತಹ ಮಂಚದ ಬೆಡ್ಡಿನ ಕೆಳಗಿದ್ದ ಕಾಂಡಮ್ಗಳೇ ಕತೆ ಹೇಳ್ತಾ ಇತ್ತು. ಸೊ ಈಗಾಗಲೇ 7 ಪುರುಷರನ್ನು ಅರೆಸ್ಟ್ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.